ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಾಯಕ್ ಕುಲಕರ್ಣಿ ಈಗ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥ ನಮ್ಮ ಜೊತೆ ಮಾತಾಡಲಿಕ್ಕೆ ಬಸವರಾಜ್ ಕೊರವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾನೆ. ಸರ್, ಏನು ಸರ್ ಈಗಾಗಲೇ ಹೈಕೋರ್ಟ್ ಒಂದು ತಡೆಯಾಜ್ಞೆ ಕೂಡ ತಂದಿರತಕ್ಕಂಥದ್ದು? ಈ ನೋಡಿ, ಇದು ತಡೆಯಾಜ್ಞೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಸೊ ಮತ್ತು ಸಾಮಾನ್ಯವಾಗಿ ಕೊಲೆ ಪ್ರಕರಣಗಳಲ್ಲಿ ಯಾರಿಗೆ ಜೀವಾವಧಿ ಶಿಕ್ಷೆ ಆಗಿದೆಯೋ ಅಥವಾ ಡಬಲ್ ಸೆಂಟೆನ್ಸ್ ಏನು ಬಂದಿರ್ತಾವಲ್ಲ, ಅಂಥ ಪ್ರಕರಣಗಳಲ್ಲಿ ತಡೆಯಾಜ್ಞೆಗಳು ಸಿಕ್ಕಿದ್ರೆ ಬಹಳ ವಿರಳ. ಸೊ ಈ ಪ್ರಕರಣದಲ್ಲಿ ಇದೊಂದು ವಿಶೇಷ ಪ್ರಕರಣ ಆಗಿದ್ದರಿಂದಾಗಿ ಮತ್ತು ವಿಶೇಷ ಆದೇಶ ಏನು ಬಂದಿದೆ ಅನ್ನೋ ನಾವು ನೋಡಬೇಕೀಗ. ಸೊ ಇದರಲ್ಲಿ ಬೇಲ್ ಸಿಕ್ಕಿದೆ, ತಡೆಯಾಜ್ಞೆ ಸಿಕ್ಕಿದೆ. ಇವು ಎರಡರನ್ನು ಕೂಡ ಆದೇಶದ ಪ್ರತಿ ಸಿಕ್ಕ ಮೇಲೆ ಯಾವ ಅಂಶಗಳ ಮೇಲೆ ಬೇಲ್ ಸಿಕ್ಕಿದೆ, ಯಾವ ಅಂಶಗಳ ಮೇಲೆ ಅವರಿಗೆ ತಡೆಯಾಜ್ಞೆ ಸಿಕ್ಕಿದೆ ಅನ್ನೋದನ್ನು ನಾವು ಗಮನಿಸಿ, ಆ ಅಂಶಗಳ ಮೇಲೆ ನಾವು ಬೆಳಕು ಚೆಲ್ಲೋದ್ರಲ್ಲಿ ಏನಾದರೂ ಕೋರ್ಟ್ ಮುಂದೆ ನಾವು ವಿಫಲ ಆದ್ವಾ ಅನ್ನೋದನ್ನು ಕೂಡ ನೋಡಿಕೊಂಡು ನಾವು ಸುಪ್ರೀಂ ಕೋರ್ಟ್ ಮೊರೆ ನಾವು ಹೋಗ್ತೀವಿ, ಅದನ್ನು ಅಪೀಲ್ ಮಾಡ್ತೀವಿ. ನಾವು ಹೋಗಿ ಡೇ 1 ಹಿಡ್ಕೊಂಡು ಸಾಕಷ್ಟು ಹೋರಾಟದಲ್ಲಿ ತಾವು ಪ್ರಮುಖರು ಸರ್. ಈ ಒಂದು ಏನೋ ಒಂದು ತೀರ್ಪಿನ ಬಗ್ಗೆ ಹೇಳೋದಾದ್ರೆ ಸರ್, ಪ್ರಮುಖವಾಗಿ ನೋಡಿ, ನ್ಯಾಯಾಲಯದ ತೀರ್ಪನ್ನ ನಾವು ತೆಗೊಳಕ್ಕಾಗೋದಿಲ್ಲ. ನಮ್ಮ ಪರವಾಗಿ ಬಂದಾಗ ಹೊಗಳೋದು ಅಥವಾ ನಮ್ಮ ವಿರುದ್ಧ ಬಂದಾಗ ತೆಗೊಳ್ಳೋದು ಅಂಥ ಒಂದು ಜಾಯಮಾನದವ್ರು ನಾವಲ್ಲ. ನ್ಯಾಯಾಲಯ ಯಾವ ಅಂಶಗಳನ್ನ ಇಟ್ಕೊಂಡು ಕೊಟ್ಟಿದೆ ಅನ್ನೋ ನೋಡ್ಬೇಕೀಗ. ನಾವು ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ಅಂಶಗಳ ಮೇಲೆ ಆದೇಶ ಮಾಡಿದ್ದಾರೆ ಅವರು, ಅದರ ಮೇಲೆ ನಾವು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಈಗಲೇ ಆರಂಭದಲ್ಲಿ ಹೇಳಿದೆ ನಿಮಗೀಗ, ಸ್ಟೇ ಸಿಗುವಂಥ ಪ್ರಕರಣ ಇದಲ್ಲ. ಬಹಳ ಅಂದರೆ ಜಾಮೀನು ಕೊಡ್ಬೋದಿತ್ತು. ಅಂದರೆ ಈ ಒಂದು ಪ್ರಕರಣದ ವಿಚಾರಣೆ, ಸಮಗ್ರ ವಿಚಾರಣೆ ಹೈಕೋರ್ಟಲ್ಲಿ ನಡಿಬೇಕಾಗಿದ್ದರಿಂದಾಗಿ ಅದರಲ್ಲಿ 1 ವರ್ಷ 2 ವರ್ಷ 3 ವರ್ಷ ಸಮಯ ಹೋಗುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಅಷ್ಟು ಹೋಗುವಾಗ ಏನಾಗುತ್ತೆ, ನ್ಯಾಯಾಲಯಗಳು ಅಷ್ಟು ವರ್ಷ ಅವರು ಇಲ್ಲಿ ನಿರ್ಧಾರ ಆಗೋವರೆಗೂ ಒಳಗಿರೋದು ಬೇಡ ಅಂತೇಳಿ ಬೇಲ್ ಕೊಡ್ತಾರೆ. ಅದು ಸಾಮಾನ್ಯವಾಗಿ ಬೇಲ್ ಸಿಗ್ತದೆ. ಅದು ಕೂಡ 6 ತಿಂಗಳ 1 ವರ್ಷ ಕಳೆದ ಮೇಲೆ. ಸೊ ಈಗ 3 ತಿಂಗಳಲ್ಲಿ ಬೇಲ್ ಸಿಕ್ಕಿದೆ. ಸೊ ಅದಲ್ಲದೆ ಸ್ಟೇನೂ ಕೂಡ ಸಿಕ್ಕಿದೆ. ಸೊ ಈಗ ಅದನ್ನು ನೋಡೋಣ ಸರ್, ಅದೇನೇನು ಯಾವ ಅಂಶಗಳ ಮೇಲೆ ಅಂತೇಳಿ ನೋಡಿಕೊಂಡು ನಾವು ಫೈಟ್ ಮಾಡ್ತೀವಿ. ಮೋರೆವರ್ ಏನಂತ ಕೇಳಿದರೆ, ಸರ್ಕಾರ ಇದೆ, ಅಧಿಕಾರ ಇದೆ. ಸೊ ಅವರು ಕೂಡ ಭಾಳ ಶಕ್ತಿ ಹಚ್ಚಿ ಹೋರಾಟ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿತ್ತು, ಮಾಡಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಈಗ ಸರ್, ಈಗ ಧಾರವಾಡ ಜಿಲ್ಲೆಗೂ ಕೂಡ ಪ್ರವೇಶ ಇರತಕ್ಕಂಥದ್ದು ಸರ್. ನೋಡಿ, ಧಾರವಾಡ ಜಿಲ್ಲೆಗೆ ಪ್ರವೇಶ ಅಂಥೇಳಿ ಮಾಧ್ಯಮಗಳಲ್ಲಿ ಬಂದಿರೋದನ್ನೇ ಕೇಳಿದ್ದೀನಿ. ಆದೇಶದಲ್ಲಿ ಏನಾದರೂ ಇದೆಯಾ ನೋಡಬೇಕು. ಯಾಕಂತ ಕೇಳಿದರೆ, ಕೊಲೆ ಪ್ರಕರಣದಲ್ಲಿ ಸ್ಟೇ ಸಿಕ್ಕಿದ್ರಿಂದಾಗಿ ಧಾರವಾಡ ಜಿಲ್ಲೆಗೆ ಬರಬಹುದು. ಆದರೆ ಅವರ ಮೇಲೆ 195A ಸಾಕ್ಷಿನಾಶದ ಪ್ರಕರಣ ಕೂಡ ಪೆಂಡಿಂಗ್ ಇದೆ. ಅದು ಟ್ರಯಲ್ ನಡೀತಾ ಇದೆ. ಅದರಲ್ಲೂ ಕೂಡ ಜಿಲ್ಲೆ ನಿಷೇಧ ಇದೆ ಅವರಿಗೆ. ಸೊ ಹಾಗಾಗಿ ಅವ್ರಿಗೆ ಬರೋಕ್ಕಾಗುತ್ತಾ ಇಲ್ಲ ಅನ್ನೋದನ್ನ ಕೋರ್ಟೇ ನಿರ್ಧರಿಸಬೇಕಾಗುತ್ತೆ. ಈಗ ಎಲ್ಲೊಂದು ಕಡೆ ನ್ಯಾಯ ಸಿಕ್ತು ಅನ್ಕೋಷ್ಟರಲ್ಲೇ ಮತ್ತೆ ಈಗಾಗಲೇ ಹಿನ್ನಡೆ ಆಗುತ್ತೆ ಸರ್. ಈಗ ನೋಡಿ, ಇದು ಈ ಒಂದು ಹೋರಾಟದಲ್ಲಿ ಆರಂಭದಿಂದಲೂ ಕೂಡ ಏರಿಳಿತಗಳು ನಡೀತಾನೆ ಇದ್ದಾವೆ. ಸೊ ಒಂದು ಸಾರಿ ಈಗ ನಮ್ಮ ಪರವಾಗಿ ಆದೇಶ ಬಂದಾಗ ಅವ್ರ ಅಪೀಲ್ ಹೋಗೋದು, ಮತ್ತೊಂದು ಏನಾರ ಆದೇಶ ತಗೊಂಡು ಬರೋದು, ಇವೆಲ್ಲ ನಡೀತಾನೆ ಇರ್ತದೆ. ಯಾಕಂತ ಕೇಳಿದ್ರೆ, ನಾವು ಹೋರಾಟ ಮಾಡ್ತಾ ಇರೋದು ಶಕ್ತಿವಂತರ ವಿರುದ್ಧ, ಅಧಿಕಾರವಂತರ ವಿರುದ್ಧ. ಸೊ ಇವೆಲ್ಲ ನಡೀತಾನೆ ಇರ್ತದೆ ಸರ್. ಈಗ ಎಲ್ಲೆಲ್ಲಿ ಯಾರ್ಯಾರು ಏನು ಶಕ್ತಿ ಹಚ್ಚಿರ್ತಾರೋ ಗೊತ್ತಿಲ್ಲ. ಈಗ ಬರಲಿ, ನಾನು ಅದನ್ನು ತೆಗೊಳ್ಳೋದಿಲ್ಲ, ಅದನ್ನು ಸ್ವೀಕಾರ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಈಗೇನು ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ ಅದನ್ನು ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಮುಂದೆ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಸರ್? ಈಗ ಹೇಳ್ತಿದ್ದೇನಲ್ಲ, ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಕಾನೂನು ಹೋರಾಟನೇ ಮಾಡೋದು, ಬೇರೆ ಹೋರಾಟನ ಇದರಲ್ಲಿ ಈಗ ಬೀದಿಗಿಳಿದು ಹೋರಾಟ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಕಾನೂನು ಮೊರೆ ಹೋದ್ಮೇಲೆ, ಆದೇಶ ಬಂದಮೇಲೆ ಕಾನೂನು ಹೋರಾಟನೇ ಮಾಡಬೇಕು. ಸುಪ್ರೀಂ ಕೋರ್ಟಿಗೆ ಮುಂದೆ ನಾವೀಗ ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ. ನಾವು ಅಲ್ಲಿ ಹೋಗಿ ನಾವು ಪ್ರಯತ್ನ ಮಾಡ್ತೀವಿ ಇದನ್ನು ಸ್ಟೇ ವೆಕೇಟ್ ಮಾಡ್ಸೋಕ್ಕೆ. ನಮಗೆ ಸಾಕಷ್ಟು ಬೆದರಿಕೆ ಸಾಕಷ್ಟು ಬಂದಿರತಕ್ಕಂಥ ಈ ಹಿಂದೆ ಈಗ ಮತ್ತೆ ಅವರು ಧಾರವಾಡ ಜಿಲ್ಲೆಗೆ ಏನು ಪ್ರವೇಶ ಇರೋದ್ರಿಂದ ಮತ್ತೆ ತಮಗೇನಾದರೂ ಬೆದರಿಕೆ ಸರ್? ನೋಡಿ, ಅವರು ಧಾರವಾಡ ಜಿಲ್ಲೆ ಪ್ರವೇಶ ಇದ್ದಾಗಲೇ ಈ ಹೋರಾಟನ ಮಾಡಿದ್ದೇನೆ. ಅದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗಲೇ ಈ ಹೋರಾಟವನ್ನು ಮಾಡಿದ್ದೇನೆ. ನಾನು ಯಾರಿಗೂ ಅಳಕಿ ನಾನು ಹೋರಾಟಕ್ಕೆ ಮುಂದುವರೆದಿಲ್ಲ. ಆ ಅಂಜಿಕೆ ಇದ್ದಿದ್ರೆ ನಾನು ಹೋರಾಟದಲ್ಲಿ ಭಾಗಿನೇ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಯಾರಿಗೆ ಹೆದರುವಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಈ ಹೋರಾಟದ ಅಂತಿಮ ಘಟ್ಟದವರೆಗೂ ಕೂಡ ನಿಂತುಕೊಂಡು ಗುರುನಾಥ ಗೌಡರ ಕುಟುಂಬ ಜೊತೆ ನಿಂತು ನಾನು ಹೋರಾಟ ಮಾಡ್ತೀನಿ. ಅವ್ರಿಗೆ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ. ಭದ್ರತೆ ವ್ಯವಸ್ಥೆ ಏನಾದರೂ ನಾನು ಕೇಳಿಲ್ಲ, ಅವತ್ತೂ ಹೇಳಿದೆ ನನಗೆ ಭದ್ರತೆ ಬೇಡ ಅಂತ ಹೇಳಿದ್ದೇನೆ. ಆದರೂ ಕೂಡ ಒಂದು ಪೊಲೀಸ್ ಜೀಪು ಮತ್ತು 2 ಪೊಲೀಸರನ್ನ ನನ್ನ ಮನೆ ಮುಂದೆ ಕಳಿಸಿದ್ದಾರೆ. ಸೊ ಹಾಗಾಗಿ ನಾನು ಭದ್ರತೆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸರ್. ಸಾವು ಈಗ ಬರುತ್ತಾ, ಇನ್ನು 10 ನಿಮಿಷಕ್ಕೆ ಬರುತ್ತಾ, ನಿಮ್ಗೇನು ಗ್ಯಾರಂಟಿ ಇದೆಯಾ? ಒಂದು ದಿವಸ ಸಾಯ್ಲೇಬೇಕು. ಇವತ್ತು ಸಾಯ್ಬೋದು, ಇನ್ನು 1 ವರ್ಷ ಬಿಟ್ಟು ಸಾಯ್ಬೋದು, 10 ವರ್ಷ ಬಿಟ್ಟು ಸಾಯ್ಬೋದು. ತಲೆ ಯಾಕೆ ಕೆಡಿಸ್ಕೊಳ್ಳೋಕೆ ಅದ್ರ ಬಗ್ಗೆ? ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಬಸವರಾಜ್ ಕೊರವರವರ ಮಾತಿಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಘ ಸತ್ಯಗಿರಿ, ಕರ್ನಾಟಕ ಟಿವಿ, ಧಾರವಾಡ.